ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾಹಿತ್ಯ ತಡ್ಡಳ್ಳಿ. ನನ್ನ ತಂದೆ ಹೆಸರು ಅಶೋಕ್ ತಡ್ಡಳ್ಳಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿ, ತಾಲೂಕ್ ಸೇಡಂ, ಜಿಲ್ಲಾ ಕಲಬುರಗಿ. ನಾನು ಗಣಾಕೃತಿಗಳ ಪರಿಚಯವನ್ನು ಮಾಡುತ್ತಿದ್ದೇನೆ. ಇಲ್ಲಿ ಚೌಕ ಗಣ ಇದೆ, ಆಯತಗಣ, ಶಂಕು, ಹಾಗೆ ಸ್ತಂಭಾಕೃತಿ, ವರ್ಗಪಾದ ಗೋಪುರ, ಗೋಲ, ತ್ರಿಭುಜ ಪಾದ ಗೋಪುರ. ಇದು ಚೌಕ. ಇದಕ್ಕೆ ಮುಖಗಳು 6 ಮುಖಗಳು. 1 2 3 4 5 6. ಇದಕ್ಕೆ ಅಂಚುಗಳು 12. 1 2 3 4 5 6 7 8 9 10 11 12. ಇದಕ್ಕೆ ಶೃಂಗಗಳು 8. 1 2 3 4 5 6 7 8. ಈಗ ಮುಂದಿನ ಘನಾಕೃತಿ. ಇದು ಆಯತಘನ. ಇದಕ್ಕೆ ಮುಖಗಳು 6 ಮುಖ. ಚೌಕಕ್ಕೂ 6 ಮುಖ, ಆಯತಕ್ಕೂ 6 ಮುಖ. 1 2 3 4 5 6. ಇದಕ್ಕೆ ಅಂಚುಗಳು 12. 1 2 3 4 5 6 7 8 9 10 11 12. ಇದಕ್ಕೆ ಶೃಂಗಗಳು 8. 1 2 3 4 5 6 7 8. ಈಗ ಮುಂದಿನ ಘನಾಕೃತಿ. ಇದು ಶಂಕು. ಇದಕ್ಕೆ 2 ಮುಖಗಳು. ಒಂದು ವಕ್ರಮುಖ, ಇನ್ನೊಂದು ಸಮತಲ ಮುಖ. ಇದಕ್ಕೆ ಮುಖಗಳು 2 ಮುಖ. ಇದಕ್ಕೆ ಅಂಚುಗಳು 1 ಅಂಚು. ಇದಕ್ಕೆ ಶೃಂಗಗಳು 1. ಇದು ಸ್ತಂಭಾಕೃತಿ. ಇದಕ್ಕೆ ಮುಖಗಳು 3 ಮುಖಗಳು. ಒಂದು ವಕ್ರಮುಖ, ಇನ್ನೊಂದು ಸ್ತಂಭ ತಳಮುಖ. ಇದಕ್ಕೆ ಒಟ್ಟು 3 ಮುಖ. ಇದಕ್ಕೆ ಅಂಚುಗಳು 2. 1 2. ಇದಕ್ಕೆ ಯಾವುದೇ ರೀತಿಯ ಶೃಂಗಗಳು ಇಲ್ಲ. ಈಗ ಮುಂದಿನ ಘನಾಕೃತಿ. ಇದು ವರ್ಗಪಾದ ಗೋಪುರ. ಇದಕ್ಕೆ ಮುಖಗಳು 5. 1 2 3 4 5. ಇದಕ್ಕೆ ಅಂಚುಗಳು 8. 1 2 3 4 5 6 7 8. ಇದಕ್ಕೆ ಶೃಂಗಗಳು 5. 1 2 3 4 5. ಈಗ ಮುಂದಿನ ಘನಾಕೃತಿ. ಇದು ಗೋಲಾಕೃತಿ. ಇದಕ್ಕೆ ಮುಖಗಳು ಒಂದೇ ಒಂದು ಮುಖ. ಇದಕ್ಕೆ ಅಂಚು ಕೂಡ ಇರುವುದಿಲ್ಲ, ಶೃಂಗನೂ ಇರುವುದಿಲ್ಲ. ಈಗ ಮುಂದಿನ ಘನಾಕೃತಿ. ಇದು ತ್ರಿಭುಜ ಪಾದ ಗೋಪುರ. ನೋಡೋದಕ್ಕೆ ತ್ರಿಭುಜ ಪಾದ ಗೋಪುರ ಕಾಣುತ್ತೆ. ಹೀಗೆ ಹಿಡಿದ್ರೆ ತ್ರಿಭುಜ. ಇದಕ್ಕೆ ಮುಖಗಳು 4 ಮುಖಗಳು. 1 2 3 4. ಇದಕ್ಕೆ ಅಂಚುಗಳು 1 2 3 4 5 6. ಇದಕ್ಕೆ ಶೃಂಗಗಳು 4. 1 2 3 4. ಧನ್ಯವಾದಗಳು. ನಿಮಗೆ ಗಣಾಕೃತಿಗಳ ಪರಿಚಯ ಗೊತ್ತಿರಲಿಲ್ಲಂದ್ರೆ ನೀವು ನನಗೆ ಕೇಳಬಹುದು. ಧನ್ಯವಾದಗಳು. ಅಂಚುಗಳು ಅಂದರೆ 2 ಮುಖಗಳು ಬಂದು ಸೇರುವ ಜಾಗಕ್ಕೆ ನಾವು ಅಂಚು ಅಂತ ಕರಿತೀವಿ. 2 ಅಂಚು ಬಂದು ಸೇರುವ ಜಾಗಕ್ಕೆ ನಾವು ಶೃಂಗಗಳು ಅಂತ ಕರಿತೀವಿ.